ಆ ವ್ಯಕ್ತಿ ನನ್ನ ಒಂದು ಮಾತು ಅಂತಕ್ಕಂಥದ್ದು ಕೇಳೋದಕ್ಕೇನೆ ತಯಾರಿಲ್ಲ. ಏನಾಗ್ತಾ ಇದೆ, ಅವ್ರ ಮೇಲೆ ಏನಾದ್ರು ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ಯಾ, ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡ್ತಿದಾರಾ, ಅವ್ರು ಬೇಕು ಅಂತಾನೆ ನಿಮ್ಮಿಂದ ದೂರ ಆದ್ರ, ಅಥವಾ ಯಾವ್ದಾದ್ರು ಇನ್ಫ್ಲೂಯೆನ್ಸ್ ಇಂದ ಅವರು ದೂರ ಆಗ್ತಾ ಇದ್ದಾರಾ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಏನಾದ್ರು ನಡೆದಿದ್ಯಾ ಅವರ ಮೇಲೆ. ಸಾಮಾನ್ಯವಾಗಿ ನಿಮ್ಗೆ ಕೆಟ್ಟ ಕನ್ಸುಗಳು ಬೀಳ್ತಾ ಇರ್ಬೋದು, ಭಯಾನಕವಾಗಿರ್ತಕ್ಕಂಥ ಕನ್ಸುಗಳು ಬೀಳ್ತಾ ಇರ್ಬೋದು. ಸೊ ಇದಕ್ಕೆಲ್ಲ ಪರಿಹಾರ ಏನಪ್ಪಾ ಅಂದ್ರೆ, ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ಇವತ್ತಿನ ಒಂದು ದಿನ ಅತಿ ಮುಖ್ಯವಾಗಿ ಒಂದು ಟಾಪಿಕ್ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಏನಪ್ಪಾ ಈ ಒಂದು ಟಾಪಿಕ್ ಅಂದ್ರೆ, ಎಷ್ಟೋ ಜನ ಪಾಪ ಹೇಳ್ತಾ ಇರ್ತೀರಾ, ಮೇಡಮ್ ಅವರು ನನ್ನ ಜೀವನದಿಂದ ಹೋಗಿದ್ದಾರೆ, ಸಂಪೂರ್ಣವಾಗಿ ಹೋಗಿದ್ದಾರೆ. ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಅವರು ನನ್ನ ಕಾಲಿಗೆ ಆಗ್ಲಿ ಮೆಸೇಜ್ಗೆ ಆಗ್ಲಿ ಅವರು ಸಿಗ್ತಾ ಇಲ್ಲ. ನಾನು ಸಹ ಡೈರೆಕ್ಟ್ ಆಗಿ ಪರ್ಸನಲ್ ಆಗಿ ಹೋಗಿ ಮಾತಾಡ್ಸೋಣ ಅಂತ ಪ್ರಯತ್ನ ಪಟ್ಟೆ, ಆದ್ರೂ ಆ ವ್ಯಕ್ತಿ ನನ್ನ ಒಂದು ಮಾತು ಅಂತಕ್ಕಂಥದ್ದು ಕೇಳೋದಕ್ಕೇನೆ ತಯಾರಿಲ್ಲ. ಏನಾಗ್ತಾ ಇದೆ, ಅವ್ರ ಮೇಲೆ ಏನಾದ್ರು ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ಯಾ, ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡ್ತಿದಾರಾ, ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಒಂದು ಪರಿಸ್ಥಿತಿನಲ್ಲಿ ನೀವೇನಾದ್ರೂ ಇದ್ರೆ ಈ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಗೋಸ್ಕರನೇ ಇರುತ್ತೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ನಿಮ್ಮ ಒಂದು ವ್ಯಕ್ತಿಯ ಒಂದು ಸಿಚುವೇಶನ್ ಯಾವ ರೀತಿ ಇದೆ, ಅವರು ಬೇಕು ಅಂತಾನೆ ನಿಮ್ಮಿಂದ ದೂರ ಆದ್ರ, ಅಥವಾ ಯಾವ್ದಾದ್ರು ಇನ್ಫ್ಲೂಯೆನ್ಸ್ ಇಂದ ಅವರು ದೂರ ಆಗ್ತಾ ಇದ್ದಾರಾ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಏನಾದ್ರು ನಡೆದಿದ್ಯಾ ಅವರ ಮೇಲೆ ಅಂತಕ್ಕಂಥದ್ದು ಇವತ್ತಿನ ಒಂದು ತುಂಬಾ ಮುಖ್ಯವಾದ ಒಂದು ಟಾಪಿಕ್ ಆಗಿರುತ್ತೆ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಬ್ಲ್ಯಾಕ್ ಮ್ಯಾಜಿಕ್ಗೆ ರಿಮೂವ್ ಮಾಡೋದಕ್ಕೆ ಸರಳ ಪರಿಹಾರ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬಹುದು ಅಂತ ನಾನು ತಿಳಿಸ್ಕೊಡ್ತೇನೆ. ವಿಡಿಯೋ ಎಂಡಿಂಗ್ ತನಕ ಈ ಒಂದು ಸಂಚಿಕೆಯನ್ನ ನೋಡಿ. ಏನ್ ನಡೀತಾ ಇದೆ ನಿಮ್ಮ ಒಂದು ಪರ್ಸನಿನ ಮೈಂಡ್ ಅಲ್ಲಿ, ಬೇಕು ಅಂತಾನೆ ಅವ್ರನ್ನ ಯಾರಾದ್ರೂ ಟಾರ್ಗೆಟ್ ಮಾಡಿದಾರ, ಅಥವಾ ಅವರ ಒಂದು ಮನೆಯವ್ರು ಏನಾದ್ರು ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಕಟ್ ಹಾಕಿದಾರ, ಏನ್ ನಡೀತಾ ಇದೆ ಅವರ ಒಂದು ಜೀವನದಲ್ಲಿ ಅಂತಕ್ಕಂಥದ್ದು ಇವತ್ತಿನ ಒಂದು ಸಂಚಿಕೆ ಆಗಿರುತ್ತೆ. ವೀಕ್ಷಕರೇ, ನೋಡೋಣ. ಅಂಡ್ ಮುಂದೆ ಬರುವಂತಹ ಒಂದು ದಿನಗಳಲ್ಲಿ ಅವರ ನಡವಳಿಕೆ ನಿಮ್ಮ ಬಗ್ಗೆ ಅಥವಾ ಟುವರ್ಡ್ಸ್ ಯು ಏನಾಗಿರುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಸೊ ವಿ ಹ್ಯಾವ್ ದ ಪೇಜ್. ಸೊ ನೋಡಿ ವೀಕ್ಷಕರೇ, ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ ಖಂಡಿತ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಯಾಕಂದ್ರೆ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ರೀತಿ ಇವ್ರಿಗೂ ಸಹ ಒಂದು ಚಿಂತೆ, ಒಂದು ನೋವಂತಕ್ಕಂಥದ್ದು ತುಂಬಾನೇ ಕಾಡ್ತಾ ಇದೆ. ಮನಸ್ಸಿನಲ್ಲೂ ಸಹ ಬಹಳ ಗೊಂದಲ ಅಂತಕ್ಕಂಥದ್ದು ಸೃಷ್ಟಿಯಾಗಿದೆ. ಸೊ ನೀವು ಕೇಳ್ಬೋದು, ಅಂಥದ್ದೇನಾಯ್ತು ಅವ್ರಿಗೆ, ಲೈಕ್ ಅಷ್ಟು ಪ್ರೀತಿ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಬಿಕಾಸ್ ಇಲ್ಲಿ ನೋಡ್ಬೋದು ಅವರ ಎನರ್ಜಿ ತುಂಬಾನೇ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ನಿಮ್ಮ ಜೊತೆ ತುಂಬಾ ಅನ್ಯೋನ್ಯತೆಯಿಂದ ಇದ್ರು, ಬಹಳ ವರ್ಷದ ಒಂದು ಪ್ರೀತಿ ಅಂತ ಸಹ ಇಲ್ಲಿ ಗೊತ್ತಾಗುತ್ತೆ. ಆದ್ರೂ ಇಷ್ಟು ಅನ್ಯೋನ್ಯವಾಗಿರ್ತಕ್ಕಂತಹ ಒಂದು ಪಾರ್ಟ್ನರ್ ಯಾಕೆ ದೂರ ಆದ್ರೂ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಇಲ್ಲಿ ಬಹಳ ಕಾಣಿಸ್ತಾ ಇದೆ. ಅವ್ರೇನಾದ್ರೂ ಬೇರೆಯವ್ರ ಜೊತೆ ಇದ್ದಾರಾ, ಬೇರೆಯವರ ಹಿಂದೆ ಏನಾದ್ರೂ ಹೋಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಸಹ ಇಲ್ಲಿ ನೀವು ಕೇಳಬಹುದು. ಸೊ ಒಂದ್ ರೀತಿ ಹೇಳೋದಾದ್ರೆ, ಈ ಒಂದು ಪರ್ಸನ್ ಯಾರನ್ನ ನೀವು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀರಾ, ಅವರ ಜೀವನದಲ್ಲಿ ಸಹ ಬಹಳಷ್ಟು ಸಂಕಷ್ಟಗಳಿದೆ. ಅವರು ಅವರ ಫ್ಯಾಮಿಲಿಗೋಸ್ಕರ ಇಷ್ಟ ಇಲ್ಲದೆ ಇದ್ರೂ ನಿಮ್ಮನ್ನ ಬಿಟ್ಟು ಬೇರೆ ಒಂದು ಅವರ ಮನೆಯಲ್ಲಿ ತೋರಿಸ್ತಿರ್ತಕ್ಕಂತಹ ಒಂದು ಮ್ಯಾಚ್ ಜೊತೆ ಇವರ ಸಂಬಂಧವನ್ನ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಒಂದು ತುಂಬಾ ರಹಸ್ಯಮಯವಾಗಿ ಅವರ ಮನೆಯಲ್ಲಿ ನಡೀತಾ ಇರ್ತಕ್ಕಂಥ ಸನ್ನಿವೇಶವನ್ನ ನೋಡ್ತಾ ಇದ್ದೀನಿ. ಅವರು ಸಹ ನಿಮ್ ಜೊತೆ ಕಮ್ಯುನಿಕೇಶನ್ ಮಾಡಬೇಕು, ಮಾತಾಡ್ಬೇಕು ಅಂತ ಬಹಳ ಬಹಳ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ವೀಕ್ಷಕರೇ. ಆದ್ರೂ ಆ ಅವಕಾಶ ಅಂತಕ್ಕಂಥದ್ದು ಇವ್ರಿಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ಮನೆಯವರ ಒಂದು ಕಟ್ಟುನಿಟ್ಟಾದಂತಹ ಒಂದು ಸಂದರ್ಭ ಇರ್ಬೋದು, ಅವ್ರು ಹಾಕಿರ್ತಕ್ಕಂಥ ಗೆರೆಯನ್ನ ಇವರು ದಾಟೋದಿಲ್ಲ.
ಸೊ ಬಹಳ ಒಂದು ರೀತಿ ಹೇಳ್ಬೇಕಂದ್ರೆ ತುಂಬಾನೇ ಸಾಫ್ಟ್ ನೇಚರ್ ಅಂತಾನೆ ಹೇಳ್ಬೋದು. ಅಂಡ್ ಎಷ್ಟೋ ಜನ ಕೇಳ್ತಾರೆ ಅವ್ರ ಮೇಲೆ ಏನಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದಾರಾ, ಅದರಿಂದ ಏನಾದ್ರೂ ಇವರು ಚೇಂಜ್ ಆಗಿದಾರಾ ಅಂತ. ವೀಕ್ಷಕರೇ, ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಲಿಕ್ಕಿಲ್ಲ, ಆದ್ರೂ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು, ಬ್ಲ್ಯಾಕ್ ಮೇಲ್ ಅಂತಕ್ಕಂಥದ್ದು ಆಗಿದೆ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ, ಬ್ಲ್ಯಾಕ್ ಮೇಲ್ ಅಂತಕ್ಕಂಥದ್ದು ಮಾಡಿ ಅವರನ್ನ ಬಲವಂತವಾಗಿ ವಶಕ್ಕೆ ತಗೊಂಡಿರ್ತಕ್ಕಂತಹ ಸನ್ನಿವೇಶಗಳು, ಸಂದರ್ಭಗಳು ಇಲ್ಲಿ ಕಂಡು ಬರ್ತಾ ಇದೆ. ಸೊ ಇವ್ರಿಗೂ ಸಹ ಜೀವನದಲ್ಲಿ ಒಂದ್ ರೀತಿ ಒಂಟಿಯಾಗಿ ಡಿಸಿಷನ್ ಮೇಕಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇವರು ಸಹ ಅವರ ತಂದೆ ತಾಯಿ ಏನು ಆ ಒಂದು ಕಟ್ಟುನಿಟ್ಟನ್ನ ಹಾಕಿದ್ದಾರೆ, ಆ ಒಂದು ಬಲೆಯಲ್ಲೇ ಅವರು ಸಿಕ್ಕಾಕೊಂಡಿದ್ದಾರೆ ಅಂತ ಸಹ ಹೇಳಬಹುದು. ಹಾಗೆ ಮುಂದಿನ ದಿನಗಳು ಹೇಗಿರುತ್ತೆ ಇವರ ಒಂದು ಜೀವನದಲ್ಲಿ ಅಂತ ನೋಡೋದಾದ್ರೆ, ನೋಡಿ, ಅವ್ರಿಗೆ ಇಷ್ಟ ಇಲ್ಲದೆ ಇದ್ರೂನು ಬೇರೆಯವ್ರ ಜೊತೆ ಹೋಗುವಂತ ಸನ್ನಿವೇಶಗಳಿರುತ್ತೆ. ಬಹಳ ಒಂದು ಕಷ್ಟಗಳನ್ನ ಇವರು ಎದುರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸಹ ಇಲ್ಲಿ ಕಾಣಿಸ್ತಾ ಇದೆ. ಇವ್ರಿಗೆ ಹಣಕಾಸಿನ ವಿಚಾರದಲ್ಲೂ ಸಹ ಬಹಳ ಒಂದು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ಸಹ ಇಲ್ಲಿ ಗೊತ್ತಾಗ್ತಿದೆ. ಇವರಿಗೆ ಒಂದೇ ಒಂದು ಅವಕಾಶ ಇದೆ ಜೀವನದಲ್ಲಿ, ಆದ್ರೆ ಇವರು ಆ ಒಂದು ಅವಕಾಶವನ್ನ ಬಳಸ್ಕೊಳ್ದೆ ಹೋದಲ್ಲಿ ಮುಂದೆ ಬರುವಂತಹ ವಿಚಾರದಲ್ಲಿ ಇವ್ರಿಗೆ ಬಹಳ ಅಂದ್ರೆ ಈ ಕಡೆ ಪ್ರೀತಿನೂ ಇರೋದಿಲ್ಲ, ಈ ಕಡೆ ಹಣಕಾಸು ಇರೋದಿಲ್ಲ, ಈ ತರ ಸಂಕಷ್ಟಕ್ಕೆ ಇವರು ಸಿಳ್ಕೊಳ್ಬೇಕಾಗತ್ತೆ. ಸೊ ಇವರ ಜೀವನದಲ್ಲಿ ಒಂದು ಅವಕಾಶ ಅಂತಕ್ಕಂಥದ್ದು ಸಿಗುತ್ತೆ. ಯಾವ ರೀತಿ ಅಂತಂದ್ರೆ ಅವರ ಪ್ರೀತಿಯನ್ನ ಉಳಿಸ್ಕೊಳ್ತಕ್ಕಂಥ ಅವಕಾಶ. ನೀವು ನೋಡ್ಬೋದು, ಇಲ್ಲೊಂದು ಪ್ರೀತಿಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಅವಕಾಶ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ. ಆದ್ರೆ ಅವ್ರು ಅದನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಒಂದು ರಿಲೇಶನ್ಶಿಪ್ ನಿಂತಿದೆ ವೀಕ್ಷಕರೇ. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರವಾಗಿ ಅಂತ. ಸೊ ಅನ್ಲೈಕ್ಲಿ ಅಂತ ಬರ್ತಾ ಇದೆ, ಅಂದ್ರೆ ಒಂದು ಬಹಳ ಒಂದು ಕಷ್ಟಕರವಾಗಿ ಸಾಧನೆಯನ್ನ ಮಾಡ್ಕೋಬೇಕು. ಬಿ ಅಸರ್ಟಿವ್ ಅಂತ ಹೇಳ್ತಾ ಇದ್ದಾರೆ. ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಸಹ ಏಂಜಲ್ಸ್ ಹೇಳ್ತಿದ್ದಾರೆ. ಸೊ ವೀಕ್ಷಕರೇ, ಇಲ್ಲಿ ಏನಾಗ್ತಾ ಇದೆ, ಇವ್ರಿಗೆ ಅವಕಾಶ ಇದ್ರೂನುವೆ ಅವರು ಅದನ್ನ ಚಾನ್ಸ್ ನ ಬಳಸ್ಕೊಳ್ಳೋಕೆ ಹಿಂದು ಮುಂದೆ ನೋಡ್ತಾ ಇದ್ದಾರೆ. ಹಾಗಾಗಿ ಈ ಅವಕಾಶವನ್ನ ನೀವೇ ಹೇಗಾದ್ರೂ ಮಾಡಿ ಅವ್ರ ಬಳಸ್ಕೊಳ್ಳೋ ರೀತಿ ನೀವು ಮಾಡಬೇಕು. ನಿಮ್ಮ ಪ್ರಯತ್ನವನ್ನ ಪಡಿ, ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಪಡ್ಕೊಳ್ಳಿ ಈ ಒಂದು ವ್ಯಕ್ತಿಯಿಂದ. ಸೊ ದಟ್ ನಿಮ್ಗೆ ಯಾವ ಈ ಒಂದು ಇನ್ಫಾರ್ಮೇಶನ್ ಇಂದ ನೀವು ಏನಾದ್ರೂ ಒಂದು ಪ್ಲಾನ್ ಮಾಡ್ಬೋದು, ಅಥವಾ ಏನಾದ್ರು ಒಂದು ಅವಕಾಶವನ್ನ ನೀವು ನಿಮ್ದಾಯಿಸ್ಕೊಳ್ಬಹುದು, ಒಂದು ರೀತಿ ಪ್ರೇರಣೆಯನ್ನ ಕೊಡಬಹುದು ನಿಮ್ಮ ಪರ್ಸನ್ಗೆ ಅಂತ ಹೇಳ್ಬೋದು. ಹಾಗೆ ವೀಕ್ಷಕರೇ, ನಾನು ಹೇಳಿದ್ದೆ ಬ್ಲ್ಯಾಕ್ ಮ್ಯಾಜಿಕ್ ಏನಾದ್ರೂ ಆಗಿದ್ರೆ ಅದಕ್ಕೆ ಸೂಕ್ತ ಪರಿಹಾರವನ್ನ ಹೇಳ್ತೇನೆ ಅಂತ. ನೋಡಿ, ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ಪರಿಹಾರ ಏನಪ್ಪಾ ಅಂತಂದ್ರೆ ಬಿಳಿ ಸಾಸುವೆ. ಓಕೆ, ನೀವು ಮನೆಯಲ್ಲಿ ನೀವು ಮಲಗುವಂತಹ ಕೋಣೆಯಲ್ಲಿ ಬಿಳಿ ಸಾಸುವೆಯ ಧೂಪವನ್ನ ಹಾಕೋದ್ರಿಂದ, ಮನೆಗೆ ಬಿಳಿ ಸಾಸುವೆಯ ಧೂಪವನ್ನ ತೋರಿಸೋದ್ರಿಂದ ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ. ಸಾಮಾನ್ಯವಾಗಿ ನಿಮ್ಗೆ ಕೆಟ್ಟ ಕನ್ಸುಗಳು ಬೀಳ್ತಾ ಇರ್ಬೋದು, ಭಯಾನಕವಾಗಿರ್ತಕ್ಕಂಥ ಕನ್ಸುಗಳು ಬೀಳ್ತಾ ಇರ್ಬೋದು. ಸೊ ಇದಕ್ಕೆಲ್ಲ ಪರಿಹಾರ ಏನಪ್ಪಾ ಅಂದ್ರೆ, ಮಲ್ಗೋಕಿನ್ನ ಮುಂಚೆ ಓಕೆ ಒಂದು ಬಟ್ಲಲ್ಲಿ ಬಿಳಿ ಸಾಸುವೆಯನ್ನ ಇಟ್ಕೊಂಡು ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ನೀವು ಮಲಗೋದ್ರಿಂದ ನಿಮಗೆ ಆಗ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳ ಒಂದು ಪ್ರಭಾವ ಏನಿದೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ಒಂದು ಪರಿಹಾರವನ್ನ ನೀವು ದಯವಿಟ್ಟು ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೇದಾಗಿ ಅಂತ ನಾನು ಸಹ ಆಶಿಸ್ತೇನೆ. ತುಂಬಾ ಧನ್ಯವಾದಗಳು ಯಾರೆಲ್ಲ ವಿಡಿಯೋವನ್ನ ಇಲ್ಲಿ ತನಕ ನೋಡಿದೀರಾ. ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆದ ವಿಡಿಯೋಂದಿಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೇನೆ. ಹರೇ ಕೃಷ್ಣ ಎವ್ರಿವನ್.